ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು 27/7/2025. ಇವತ್ತು ಭಾನುವಾರ. ಅವಲೇ 2 ಗಂಟೆ ಸಮಯ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನು ಅಂದರೆ ವಿಶೇಷ, ನನಗೆ ಒಂದಿಷ್ಟಾಗಲ ಜಾಗ ಕೊಡೋಕ್ಕೇನಪ್ಪ, ಇಷ್ಟಾಗಲ ಜಾಗ ದೇವಸ್ಥಾನಕ್ಕೆ ಅಂತ ಕೊಟ್ಟರೆ ಏನಾಯ್ತದೆ ನಮ್ಮ ಕುರುಬರ ಸಮಾಜದಲ್ಲಿ? ಕುರುಬರೇನು ನಾವು ಕುರುಬರಲ್ವಾ? ನಮ್ಗೆ ಯಾಕೆ ಕೊಡೋದಿಲ್ಲ? ಕರೆದುಬಿಟ್ಟು ನಮ್ಗೆ ವಾಪಸ್ ಮಾಡ್ತಿರಲ್ಲ ನೀವು, ಯಾಕೆ ಅಂತ? ಏನು ಕಾರಣಕ್ಕೆ ಮಾಡ್ತಾಯಿದ್ದೀರಾ? ಇಲ್ಲ ಯಾರು ನಿಮಗೆ ಹೇಳ್ಕೊಡ್ತಾರೆ? ಅದನ್ನು ನಮ್ಗೆ ಹೇಳ್ಬೇಕಲ್ಲ. ಎಚ್.ಎಮ್. ರಾವಣ್ಣವ್ರ ಮನೆ ತಕ್ಕೆ 2 ದಿನ ಹೋಗಿದ್ದೀನಿ, ಲೆಟ್ರ್ ತಗೋಬ ಅಂತಾನೆ. ಲೆಟ್ರ್ ತಗೊಂಡು ಹೋದ್ಮೇಲೆ ಯಾವುದೂ ಇಲ್ಲ ಹೋಗು ಅಂತಾನೆ. ನಾನು ಕುರುಬರಲ್ವಾ? ನೀವೇ ಕುರುಬರು. ನಾವು ಓಟ್ ಹಾಕಿ ಗೆಲ್ಲಿಸಿದಾದ್ಮೇಲೆ ನಾವು ನಿಮಗೆ ಭವಿಷ್ಯ ಹೇಳಿದ್ಮೇಲೆ ನೀವು ಸೀಟ್ ಹಿಡ್ಕೊಂಡು ಕೂತ್ಕೊಂಡು ಕಾಲ ಕಳೆಯೋದು. ಸಿದ್ದರಾಮಯ್ಯನಿಗೂ ಅಷ್ಟೇ, ಹೋದ ಸತಿ 5 ವರ್ಷ CM ಆಯ್ತಾರೆ ಅಂತ ಹೇಳಿದ್ದು. ಏನೇ ಕಷ್ಟ ಬರ್ತದೆ ಅವರು ನಿಭಾಯಿಸ್ತಾರೆ, ಯಾರಿಗೂ ಸೀಟು ಬಿಟ್ಕೊಡೋದಿಲ್ಲ ಅಂತಲೇ ಹೇಳಿದ್ದು. 5 ವರ್ಷ ಹೋದ ಸತಿ ಮಾಡಿದ್ರು, ಈ ಸತಿನೂ 5 ವರ್ಷ ಮಾಡ್ತಾರೆ ಅಂತಲೇ ಹೇಳಿದ್ವಿ. ಈಗ ತಗರಲ್ಲು ಅಂದರೆ DKಗೆ ಅವ್ರ ಬೆಂಬರು ಏನು ಮಾಡ್ತಾರೆ? ಈ ಉದ್ದೇಶಕ್ಕೆ ನಾವು ಇದನ್ನೇ ಹೇಳ್ತಾ ಇರೋದು. ಸಿದ್ದರಾಮಯ್ಯನವರೇ, ನಾನು ಹೇಳೋದು ಅಷ್ಟೇ, ಶನಿ ಹೆಗಲೇ ಏರ್ಬಿಟ್ರೆ ತುಂಬ ಕಷ್ಟ. ರೇವಣ್ಣನಿಗೂ ಅಷ್ಟೇ, ಎಚ್.ಎಮ್. ರೇವಣ್ಣನಿಗೂ ಶನಿ ಭಗವಂತ ಹೆಗಲೇ ಏರ್ಬಿಟ್ರೆ ಯಾರನ್ನೂ ಬಿಟ್ಟೋನಲ್ಲ. ನೀವು ಆ ಭಗವಂತನ ಹೆಸರಲ್ಲಿ ಇಷ್ಟು ಜಾಗ ಕೊಟ್ಟು ದೇವಸ್ಥಾನ ಕಟ್ಕೊಟ್ರೆ ಸರಿ, ಇಲ್ಲ ಅಂದರೆ ನಿಮಗೆ ಆ ಭಗವಂತ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನಾನು ಕೈ ಮುಗಿದು ಹೇಳ್ತೀನಿ, ಭಗವಂತ ನನಗೆ ಇಷ್ಟಾಗಲೇ ಜಾಗ ಕೊಟ್ಟಿಲ್ಲ, ಇನ್ನೂ ಕರುಣೆ ತೋರಿಸಿಲ್ಲಪ್ಪ ಯಾರೂ. ನಾನು ತಿರುಗಬಾರ್ದು ಜಾಗ ಎಲ್ಲ ತಿರುಗಿದ್ದೀನಿ, ನಮ್ಮವ್ರಂತನೂ ಮನೆ ಬಾಗಿಲಿಗೆ ಹೋಗಿದ್ದೀನಿ, ಹಿಂದಕ್ಕೆ ಕಳಿಸ್ತರು. ಅದೇ ಇವನು ಈಶ್ವರಪ್ಪನ ಮನೆಗೆ ಹೋಗಿದ್ದೀನಿ, ನಿಮ್ಮರ ಇದ್ದಾರೆ ಹೋಗ್ರಿ ಅಂತ ಅಂದ. ಯಾರೋ ಸಿದ್ದರಾಮಯ್ಯ ಇದ್ದಾನೆ, ನಿಮ್ಮ CM ಇದ್ದಾರೆ, ಹೋಗಿ ಅವ್ರ ಹತ್ರ ಕೇಳ್ರಿ, ನಮ್ಮ ಹತ್ರ ಏನು ಕೇಳಿದ್ರಿ ಅಂತ ಈಶ್ವರಪ್ಪ ಅಂದರು. ಶಿವಮೊಗ್ಗದ ಶಾಸಕರು ಈಶ್ವರಪ್ಪ ಹಂಗಂದರು. ಏನ್ರಿ, ನಾವೇನು ಕುರುಬರಲ್ವಾ? ಇನ್ಯಾವ ಜನ? ನಾವೇನು ಓಟ್ ಹಾಕಿಲ್ವಾ? ನಿಮ್ಮನ್ನ ಗೆಲ್ಸಿಲ್ವಾ? ನಿಮಗೆ ಭವಿಷ್ಯ ಹೇಳಿಲ್ವಾ? ನಿಮ್ಮನ್ನ ಅಧಿಕಾರಕ್ಕೆ ಬೇಕಾದಾಗ ಎಲ್ಲ ಜನನೂ ಬಂದು ನಮ್ಮನ್ನು ಕೇಳ್ತಾರೆ, ಸಿದ್ದರಾಮಯ್ಯ CM ಆಯ್ತಾನೋ, ಗೆಲ್ತಾನೋ, ಸೋಲ್ತಾನೋ ಅಂತ ಕೇಳ್ತಾರೆ. ರೇವಣ್ಣನ ನಿಮ್ಮರು ಏನು ಮಾಡಿದಾರೆ, ಮಾಡಿದಾರೆ ಅಂತ ನಮ್ಮನ್ನು ಕೇಳ್ತಾರೆ ಹೊರತು ಯಾವ ಕಾರಣಕ್ಕಪ್ಪ ನಮ್ಮನ್ನು ಈ ಥರ ಹಿಂಸೆ ಕೊಟ್ಟು ಕೆಳಕ್ಕೆ ಇಳಿಸ್ತೀರಾ? ಇಷ್ಟಾಗಲೇ ಜಾಗ ದೇವಸ್ಥಾನಕ್ಕೆ ಎಷ್ಟು ಹೋಗಬೇಕು? ಬೇಡ, ಒಂದು ಸೈಟ್ ಕೊಟ್ಟರು ಸಾಕು, ಇಲ್ಲ 2 ಸೈಟ್ ಕೊಟ್ಟರು ಸಾಕು, ಇಲ್ಲ ಅಂದರೆ ಅರ್ಧ ಎಕರೆ ಕೊಟ್ಟರು ಸಾಕಾಯ್ತದೆ. ಗೋರ್ಮೆಂಟ್ ಜಾಗ ಬೇಕಾದಷ್ಟಿದೆ. ಲೆಟ್ರ್ ಎಷ್ಟು ಕೊಟ್ಟಿದ್ದೀನಿ? ಸಿದ್ದರಾಮಯ್ಯನಿಗಾಗಲಿ ರೇವಣ್ಣನಿಗಾಗಲಿ ಎಷ್ಟು ಕೊಟ್ಟಿದ್ದೀನಿ ಹೇಳಿ. ನಿಮಗೆ ಮನಸ್ಸು ತಡೆಯಂಗಿದ್ರೆ ಹೇಳ್ಬಿಡಿ. ಯಾಕೆ ಈ ಕೆಲಸ ಎಲ್ಲ ಮಾಡ್ತೀರಾ ನೀವು? ಯಾರ್ಯಾರಿಗೆ ಮಾತ್ರ ಕೋಟಿ ಅನುದಾನ ಕೊಡಿಸ್ತೀರಾ, ಎಲ್ಲ ಜಾತಿಗೂ ಕೊಡ್ತೀರಾ, ಕಾಗಿನೆಲೆಗೂ ಕೊಡ್ತೀರಾ. ಇಲ್ಲಿಯವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಯಾಕೆ? ಬೆಂಗಳೂರಾಗಲಿ, ಮೈಸೂರು ಭಾಗ ಆಗಲಿ, ಮಂಡ್ಯ ಆಗಲಿ, ಚನ್ನಪಟ್ಟಣ ಆಗಲಿ, ಯಾರು ಕೊಟ್ಟಿದ್ದೀರ ಹೇಳಿ. ಅನುದಾನ ಯಾರು ಕೊಟ್ಟು ನೀವು ಇದು ಮಾಡಿದ್ದೀರ? ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಕುರುಬರಿಗೆ ಅಭಿವೃದ್ಧಿ ಮಾಡಬೇಕು. ಕುರುಬರು ಪೂಜಾರಿಲ್ವಾ? ಅರ್ಚಕರಿಲ್ವಾ? ಮಠದವ್ರಿಲ್ವಾ? ಬೇರೆ ಹೆಸರು ಇಟ್ಟಿದ್ರೆ ಮಾತ್ರ ಕನಕ ಮಹಾಸಂಸ್ಥಾನ ಮಠ ಅಂದ್ರೆ ಮಾತ್ರ ಕೊಡೋದಿಲ್ವಾ? ನಾವು 7ರಲ್ಲೇ ರಿಜಿಸ್ಟ್ರ್ ಮಾಡಿಸಿ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ. ನಾವು ತಿಂದು ಏನೋ ಮಾಡಿ ಅದಕ್ಕೆ ದೇವಸ್ಥಾನ ಆಗಲಿ ಮಠ ಆಗಲಿ ಒಂದು ಉದ್ಧಾರ ಮಾಡಬೇಕು ಅಂತ ಸ್ಕೂಲು ಕಾಲೇಜ್ಗೆಲ್ಲ ಲೆಟ್ರ್ ತಗೊಂಡು ಕೊಟ್ಟರೆ ರೇವಣ್ಣ ಏನಂತಾನೆ, ಇಲ್ಲ ಕಣಯ್ಯ ಹೋಗಯ್ಯ ಏನೂ ಇಲ್ಲ ಅಂತ ಹೇಳ್ತಾನಲ್ಲ. ಸರಿನಾ ಇದು ಧರ್ಮನ ನಿಮಗೆ? ಆ ಭಗವಂತ ಸುಮ್ಮನೆ ಇರ್ತಾನ? ನಾನು ಕೇದಾರ್ನಾಥ್ಗೆ ಹೋಗಿ ಭಗವಂತ ಇವತ್ತು ಆದರೂ ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ಶಿವನ್ ಬೇಡ್ಕೊಂಡು, ಕುರುಬರಿಗೆಲ್ಲ ಶಿವನೇ ಅಲ್ವಾ? ಅವನೇ ನೀವು ದೂರದ ತಳ್ಬಿಟ್ಟು ನೀವು ಏನು ಮಾಡ್ತೀರಾ? ದುಡ್ಡು ಅಹಂಕಾರ ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ಪೂಜಾರರಾಗಲಿ ಅರ್ಚಕರಿಗಾಗಲಿ ಮತ್ತೊಬ್ರಿಗಾಗಲಿ ತೊಂದರೆ ಕೊಡೋಕೆ ಹೋಗ್ಬೇಡಿ. ಮಠದವ್ರಿಗೆ ಆಗಲಿ ಯಾರು ಏನು ಮಾಡ್ತಿದ್ರಿ ಹೇಳಿ. ನೀವೇನು ಕುರುಬರಿಗೆ ಏನು ಮಾಡ್ತಿದ್ರಿ ಹೇಳಿ? ಕುರುಬರು ಅಂತಿರಲ್ಲ, ಕುರುಬರಿಗೆ ಏನು ಮಾಡಿದಿರ? ಯಾವ ಮನೆ ಮಠ ಕೊಟ್ಟಿದ್ದೀರಾ? ಇಲ್ಲ ಯಾವುದೋ ಲೋನ್ಗೇನು ಮಾಡಿಸಿದ್ರ? ಏನು ಮಾಡಿ ಕೊಟ್ಟಿದ್ರು ಹೇಳಿ. ಇದಕ್ಕೆ ಮಾಡಿದ್ವಿ, ಇದಕ್ಕೆ ಇಲ್ಲ ಅಂತ ಹೇಳ್ಬಿಡಿ, ಒಪ್ಕೊತೀನಿ.
ನಮ್ಗೆ ಅದೇನು ಮಾಡ್ತಿರೋ ಇಷ್ಟಾಗಲೇ ಜಾಗ ಕೊಡ್ತಿರೋ ಕೊಡ್ತೀವಿ, ಕೊಡಿ. ಇಲ್ಲ ಅಂದರೆ ನೀವು ಏನು ಮಾಡ್ತಿರೋ ಅದು ನಿಮಗೆ ಸರಿದು. ಇದೇ ಕೊನೆ ಫೈನಲ್ಲು. ಇಲ್ಲಿಗೆ 7ನೇ ಇಸ್ವಿಯಿಂದ 2007ರಿಂದ 2025 ಗಂಟನೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ನೀವು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ. ನನ್ನ ಜೀವನ ನಡೀತಾನೆ ಇದೆ. ಎಲ್ಲರೂ ಏನೇನು ಮಾಡಿದ್ರು ಎಲ್ಲರಿಗೂ ಗೊತ್ತು. ನಿಮ್ಮೆಲ್ಲರಿಗೂ ನಮಸ್ಕಾರ. ಇದೇನು ಮಾಡ್ತಿರೋ, ಉದ್ಧಾರ ಮಾಡ್ತಿರೋ ಹಾಳು ಮಾಡ್ತಿರೋ ನೋಡಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಅರಿವಾಗಲಿ. ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡಿ. ಒಳ್ಳೇದು ಕೆಟ್ಟದ್ದು ಇದು ಪರಿಶೀಲನೆ ಮಾಡಬೇಕು ನೀವು. ಸಿದ್ದರಾಮಯ್ಯನವರೇ, ರೇವಣ್ಣ ನಿಮಗೂ ಅಷ್ಟೇ, ನೆಂಟರಾದ್ರೂ ಅಷ್ಟೇ, ನೆಂಟರಾಗದಿರೋರು ಅಷ್ಟೇ. ನಾನು ಹೇಳೋದು ಇದನ್ನು ಪೂರೈಸ್ಬೇಕು.